ಇಷ್ಟೇ, ಬಿ ಜೆ ಪಿಯಲ್ಲಿದ್ದಾಗ DSSನ ಹತ್ತಿಕ್ಕಕ್ಕೆ ಹೊರಟಿದ್ದೀರಾ. ಆದರೆ DSS ನಿಜವಾದಂಥ ಸಂವಿಧಾನಬದ್ಧವಾದಂಥ ಸಂಘಟನೆ ಆಗಿರೋದ್ರಿಂದ, ಸಂವಿಧಾನದ ಆಶಯಗಳಲ್ಲಿ ನಡೀತಾ ಇರೋದ್ರಿಂದ, ಸಂವಿಧಾನಕ್ಕೆ ಗೌರವ ಕೊಡ್ತಾ ಇರೋದ್ರಿಂದ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಾಗಿರೋದ್ರಿಂದ ನೀವು ಇದೇ BJP ಸರ್ಕಾರ ಇದೇ ಸಂಘಟನೆಗಳನ್ನು ಹತ್ತಿಕ್ಕೋದಕ್ಕೋಸ್ಕರಾಗಿ ನೋಂದಣಿ ಕಡ್ಡಾಯ, ಅದು ಆದಾಯ ಎಲ್ಲಿ ಬರ್ತಾಯಿದೆ, ಏನು ಮಾಡ್ತಾಯಿದ್ದೀರಾ, ಎಲ್ಲಿಂದ ಬರ್ತಿದೆ ಅಂತ ನೀವು ಪ್ರಶ್ನೆ ಮಾಡಿದಾಗೆಲ್ಲ ಕೂಡ ನಮ್ಮ ದಲಿತ ಸಂಘಟನೆಯ ನಾಯಕರು ಯಾಕೆ ಬಾಯಿ ಮುಚ್ಕೊಂಡಿದ್ರು, ಯಾಕೆ ಸುಮ್ಮನೆ ಕೂತಿದ್ರು ಅಂತಂದರೆ ನಿಮಗೆ ಭಯ ಬಿದ್ದು ಅಲ್ಲ, ಸಂವಿಧಾನಕ್ಕೆ ಗೌರವ ಕೊಟ್ಟು ಸಂವಿಧಾನಬದ್ಧವಾಗಿ ಸಂಘಟನೆ ನಡಿಬೇಕು ಅನ್ನೋ ಆಶಯದಿಂದ ಬಾಬಾ ಸಾಹೇಬ್ ಅಂಬೇಡ್ಕರರ ಅನುಯಾಯಿಗಳಾಗಿರತಕ್ಕಂಥ ನಾವು ನಿಜವಾದಂಥ ದೇಶಭಕ್ತರಾಗಿರೋದ್ರಿಂದ ನಾವು ಆ ಕಾರಣಕ್ಕಾಗಿ ನೀವು ಪ್ರಶ್ನೆ ಮಾಡಿದಾಗ, ನೀವು ಹೋರಾಟವನ್ನು ಹತ್ತಿಕ್ಕಲು ಬಂದಾಗ ಇದೇ ನಮ್ಮ ನಾಯಕರು ಸುಮ್ಮನೆ ಕೂತಿದ್ರು. ಯಾಕಂದರೆ ನೀವು ಮಾಡತಕ್ಕಂಥದ್ದು ಸರಿ ಇದೆ ಅನ್ನೋ ಕಾರಣಕ್ಕೆ. ಆದರೆ ಇವತ್ತು ನಿಮ್ಮ ಸಂಘಟನೆ ಬಗ್ಗೆ ಏನಾದರೂ ಮಾತಾಡ್ತಕ್ಕೆ ಹೋದರೆ ಅದು ಮಾತಾಡಬಾರ್ದು. ದಲಿತರು ನೀವ್ಯಾರು, ಸರ್ಕಾರನೇ ಪ್ರಶ್ನೆ ಮಾಡ್ತೀರಾ, ಹೋರಾಟಗಾರನೂ ಪ್ರಶ್ನೆ ಮಾಡ್ತೀರಾ, ಮಾತಾಡೋರನ್ನೂ ಪ್ರಶ್ನೆ ಮಾಡ್ತೀರಾ, ನಮ್ಮ ಬಗ್ಗೆ ಮಾತಾಡಿದರೆ ನಿಮ್ಮ ಸುಮ್ಮನೆ ಬಿಡಲ್ಲನು ಅಂತೀರ. ನೀವು ಎಷ್ಟು ಮಾತ್ರ ಸಂವಿಧಾನದ ಆಶಯದಲ್ಲಿ ಇದ್ದೀರಾ, ಗೌರವಿಸ್ತೀರ ಅನ್ನತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಾಗ್ತಿದೆ. ಅದಕ್ಕೆ ಯಾರ್ಯಾರು RSSನಲ್ಲಿರತಕ್ಕಂಥವರು, BJPಯಲ್ಲಿರತಕ್ಕಂಥವರು ಯಾರು ನಿಜವಾಗ್ಲೂ ಈ ಮಾತುಗಳನ್ನು ಸಹಿಸ್ಕೊಳ್ತಾ ಇದ್ರು, ನೀವು ಅಲ್ಲೇ ಇದ್ದೀರಂತಂದರೆ ನಿಜವಾಗ್ಲೂ ನೀವೆಲ್ಲ ಕೂಡ ಅಂಬೇಡ್ಕರ್ಗೆ ದ್ರೋಹ ಮಾಡ್ತಾಯಿದ್ದೀರ ಅನ್ನತಕ್ಕಂಥದ್ದು ಮಾತನ್ನು ಹೇಳ್ತಾ ಇದನ್ನು ಇಲ್ಲಿಗೆ ನಿಲ್ಲಿಸಿ. ಯಾಕೆಂದರೆ ಸಂವಿಧಾನಬದ್ಧವಾಗಿ ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ವ್ಯಕ್ತಿಗಳು ಸಂವಿಧಾನಬದ್ಧವಾಗಿ ನಡಿಬೇಕು, ಸಂವಿಧಾನ ಆಶಯದಲ್ಲೇ ಹೋಗಬೇಕು, ಸಂವಿಧಾನ ಹಕ್ಕುಗಳನ್ನೇ ಆಧಾರವಾಗಿ ನಡಿಬೇಕು ಅನ್ನತಕ್ಕಂಥದ್ದು ಆಗಿರೋದ್ರಿಂದ ಇವತ್ತು ನಿಮ್ಮ ಮುಂದೆ ನಾನು ಮಾತಾಡೋಕ್ಕೆ ಬಂದಿದ್ದೀನಿ. ಇದರ ವಿಚಾರಗಳಲ್ಲಿ ನಿಮಗೆಲ್ಲರಿಗೂ ಕೆಲವರಿಗೆ ಹರ್ಟ್ ಆಗಿರ್ಬೋದು, ಕೆಲವರಿಗೆ ನೋವಾಗ್ಬೋದು, ಕೆಲವರಿಗೆ ಇಷ್ಟನೂ ಆಗಿರ್ಬೋದು. ಆದರೆ ನಮ್ಮ ಪ್ರಶ್ನೆ ಒಂದೇ, ಎಲ್ಲರಿಗೂ DSSಗೂ ಒಂದೇ ನ್ಯಾಯ, RSSಗೂ ಒಂದೇ ನ್ಯಾಯ ಆಗಬೇಕು. DSS ನೋಂದಣಿ ಆಗಬೇಕು, RSSಗಳು ನೋಂದಣಿ ಆಗಬೇಕು. ಅದರ ಮೂಲಕ ಸಂವಿಧಾನಬದ್ಧವಾಗಿ ನಡೀಲೇಬೇಕು ಅನ್ನೋದೇ ನಮ್ಮ ವಾದವಾಗಿದೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ್.